ನಮಸ್ಕಾರ. ನಾವು ಇಂದು ಮಾತನಾಡುವುದೇನೆಂದರೆ ಆಯುರ್ವೇದದಲ್ಲಿ ಕ್ಷೇತ್ರ ಎಂದರೇನು, ಒಂದು ಬಂಜೆತನ ಚಿಕಿತ್ಸೆಯಲ್ಲಿ ಇದರ ಪಾತ್ರ ಎಷ್ಟು ಮುಖ್ಯವಾದದ್ದನ್ನು ನಾವು ಇಲ್ಲಿ ನೋಡೋಣ. ಆಯುರ್ವೇದದಲ್ಲಿ ಈ ಕ್ಷೇತ್ರ ಎಂದರೆ ಒಂದು ಗರ್ಭ ಬೆಳೆಯುವಂತಹ ಒಂದು ಸ್ಥಳ. ಅಂದರೆ ಒಂದು ಬೀಜ ಬೆಳಿಬೇಕಂತಂದರೆ ಫಲವತ್ತಾದ ಭೂಮಿ ಮಣ್ಣು ತುಂಬ ಮುಖ್ಯವಾದದ್ದು. ಅದೇ ರೀತಿ ಒಂದು ಕನ್ಸೆಪ್ಷನ್ ಬೆಳಿಬೇಕಂತಂದರೆ ಒಂದು ಪ್ಯೂರ್ ಆಗಿರುವಂತಹ ಒಂದು ನರಿಶ್ ಕ್ಷೇತ್ರ ಅನ್ನೋದನ್ನು ತುಂಬ ಮುಖ್ಯವಾದದ್ದು. ಈ ಒಂದು ನಾವು ಕ್ಷೇತ್ರದ ಭಾಗಗಳನ್ನು ನೋಡೋದಾದರೆ ಯೋನಿಯಾಗಿರ್ಬೋದು, ಗರ್ಭಾಶಯ, ಆರ್ತವ ಶ್ರೋತಸ್ ಆಗಿರ್ಬೋದು, ಆರ್ತವ ಧಾತು, ಈ ಒಂದು ಕೆಲವು ನಾವು ಕ್ಷೇತ್ರದ ಭಾಗಗಳನ್ನು ನಾವು ಇಲ್ಲಿ ನೋಡಬಹುದು. ಮತ್ತು ಕ್ಷೇತ್ರದ ಕೆಲವೊಂದು ದೋಷಗಳನ್ನು ನಾವು ಕಂಡಿದ್ದಾದಲ್ಲಿ ಗರ್ಭಧಾರಣೆ ಆಗಲು ಸಾಧ್ಯವಾಗುವುದಿಲ್ಲ. ಈ ಒಂದು ಕ್ಷೇತ್ರ ದೋಷಗಳಾದಂತಹ ಯೋನಿ ವಿಕೃತಿ ಆಗಿರ್ಬೋದು, ಅಂದರೆ ಯೂಟ್ರೈನ್ ಮಾಲ್ ಫಾರ್ಮೇಷನ್ ಆಗಿರ್ಬೋದು, ಗರ್ಭಾಶಯದ ಶೋಥ ಲೈಕ್ ಇನ್ಫ್ಲಮೇಟರಿ ಕಂಡೀಷನ್ ಆಗಿರಬಹುದು, ಆರ್ತವ ದೃಷ್ಟಿ ಆಗಿರಬಹುದು, ಶ್ರೋತಾವರೋಧ ಆಗಿರ್ಬೋದು, ಅಂದರೆ ಟ್ಯೂಬಲ್ ಬ್ಲಾಕ್ಸ್ ಆ ಥರದ್ದಾಗಿರ್ಬೋದು. ಈ ಥರ ನಾವು ಕೆಲವೊಂದು ಸಮಸ್ಯೆಗಳನ್ನು, ದೋಷಗಳನ್ನು ಇಲ್ಲಿ ನಾವು ನೋಡಿದ್ದಾದಲ್ಲಿ ಗರ್ಭ ಧಾರಣೆ ಆಗಲು ಸಾಧ್ಯ ಆಗುವುದಿಲ್ಲ. ಸೊ ಇದಕ್ಕೆ ನಾವು ಒಂದು ಚಿಕಿತ್ಸೆ ಏನೆಂದರೆ, ನಾವು ಇದನ್ನು ಕ್ಷೇತ್ರದ ಎರಡು ರೀತಿಯಾಗಿ ನಾವು ಇದನ್ನು ಮಾಡಬಹುದು. ಮೊದಲನೇದಾಗಿ ಗರ್ಭ ಶೋಧನ ಅಂಥೇಳಿ, ಆ ಗರ್ಭದ ಶೋಧನೆಯನ್ನು ಮಾಡಬೇಕು. ಅಂದರೆ ಬಸ್ತಿಯಾಗಿರ್ಬೋದು, ಉತ್ತರ ಬಸ್ತಿಯಾಗಿರ್ಬೋದು, ಯೋನಿ ಪೂರಣ, ಪಿಚ್ಚು, ಧಾಪನ, ಧೂಪನ, ಈ ಥರ ಒಂದು ನಾವು ಇಲ್ಲಿ ಪ್ರೊಸೀಜರ್ಗಳನ್ನು ನಾವು ಇಲ್ಲಿ ನೋಡ್ಬೋದು. ಎರಡನೇದಾಗಿ ಕ್ಷೇತ್ರ ಪೋಷಣ. ಸೊ ನಾವು ಇದು ಕ್ಷೇತ್ರಕ್ಕೆ ಪೋಷಣೆಯನ್ನು ಕೊಡಬೇಕಾಗಿರುತ್ತದೆ. ಸೊ ಇಲ್ಲಿ ಕೆಲವೊಂದು ಹರ್ಬಲ್ ಡ್ರಗ್ಸ್ಗಳಾದಂತಹ ಶತಾವರಿ ಆಗಿರ್ಬೋದು, ಅಶ್ವಗಂಧ ಆಗಿರ್ಬೋದು, ಗುಡುಚಿ, ಬಲ, ನಾಗಕೇಶರ, ಈ ರೀತಿ ಮುಂತಾದ ಕೆಲವೊಂದು ನಾವು ಡ್ರಗ್ಸನ್ನು, ಔಷಧಿಗಳನ್ನು ನಾವು ಇಲ್ಲಿ ನಾವು ಬಳಸಬಹುದು. ಹೀಗೆ ಒಂದು ಗರ್ಭ ಬೆಳಿಬೇಕಂತಂದರೆ ಶುದ್ಧ ಹಾಗೂ ಪೋಷಿತಯುಕ್ತವಾದ ಒಂದು ಕ್ಷೇತ್ರ ಇದ್ದಾಗ ಮಾತ್ರ ಒಂದು ಗರ್ಭ ಧಾರಣೆ ಆಗಲು ಸಾಧ್ಯವಾಗುತ್ತದೆ ಅನ್ನೋದನ್ನು ನಾನು ಇಲ್ಲಿ ಹೇಳಬಯಸ್ತೇನೆ. ನಮಸ್ಕಾರ.